ಇಂಗ್ಲೀಷ್ ಓದೋದಾಗಲಿ ಬರೆಯೋದಾಗಲಿ ಕಲ್ತಿದ್ದು. ಅದಾದಮೇಲೆ ಮತ್ತೆ 9th ಬಂದಮೇಲೆ ಒಂದು ಸ್ಟೇಜ್ ನಾನು ಕೂಡ ಟಾಪ್ ಲಿಸ್ಟಲ್ಲಿ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದಿದ್ದೆ ನನಗೆ. ಅವಾಗ ನಾನು ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಏನೇ ಮಾಡೋಕ್ಕಾದ್ರೂ ಸಾಧ್ಯ ಆಗುತ್ತೆ, ಏನು ಡೌಟ್ಸ್ ಕೇಳಿದ್ರು ಹೇಳ್ತಾರೆ ಟೀಚರ್ಸು ಅನ್ನೋ ನಂಬಿಕೆ ಮೇಲೆ ನನ್ನ ಪ್ರಯತ್ನ ನಾನು ಮಾಡ್ತಾ ಬಂದೆ. ಗುರುವಿನಿಂದ ವಿದ್ಯೆಯನ್ನು, ತಂದೆಯಿಂದ ಜವಾಬ್ದಾರಿಯನ್ನು, ತಾಯಿಯಿಂದ ಸಂಸ್ಕೃತಿಯನ್ನು ಕಲಿದರೆ ಸಾಕು, ಉಳಿದೆಲ್ಲವನ್ನು ಸಮಾಜ ನಮಗೆ ಕಲಿಸುತ್ತದೆ. ಮತ್ತು ನಾವು ಇವಾಗ ಯಾರಾದರೂ ಫೋನ್ ನೋಡೋದೇ ಇಲ್ಲ, ಮನೆಯಲ್ಲೇನೋರು ಯಾರಾದರೂ ಇದ್ದೀರಾ? ಫೋನ್ ನೋಡೇ ಇಲ್ಲ ನಾನು ಒಟ್ಟ ಅನ್ನೋರು? ನಿಜವಾಗ್ಲೂ ಹೇಳಿ, ಯಾರು ಫೋನ್ ನೋಡಿಲ್ಲ? ಎಲ್ಲರೂ ನೋಡೋರೆ ಅದಿರಿ. ನೋಡಿ ಬೇಡ ಅನ್ನಲ್ಲ, ನೋಡಿದ್ರು ಅದು ಒಳ್ಳೇದು ನೋಡಿರ್ಬೇಕು. ಇವಾಗ ಮನೆಗಂತೂ ಹೋಗೋಕೆ ಬಿಡಲ್ಲ, ಹೋಗೋದು ಯಾವತ್ತಾದರೂ ಒಂದಿನ ಹೋಗಿರ್ತೀರ, ಅವತ್ತು ನಿಮ್ಗೆ ಸ್ವಲ್ಪ ಫೋನ್ ನೋಡಿ ಏನು ಅರ್ಥ ಆಗಿರಲ್ಲ ಸಬ್ಜೆಕ್ಟಲ್ಲಿ ಅದನ್ನು ನೋಡಿ. ಮತ್ತು ಆಲ್ಮೋಸ್ಟ್ ಎಲ್ಲರಿಗೆ ರಿಕ್ವೆಸ್ಟ್ ಮಾಡೋದು ಒಂದೇ, ಪೇರೆಂಟ್ಸ್ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮ್ಗೆ ಟೈಮ್ ಸಿಗೋಲ್ಲ. ಅದಕ್ಕಾಗಿ ಯಾವಾಗ ನೀವು ಹಾಸ್ಟೆಲಿಂದ ಮನೆಗೆ ಹೋಗ್ತೀರಾ ಆವಾಗ ನಿಮ್ಮ ಪೇರೆಂಟ್ಸ್ ಕೂಡ ಟೈಮ್ ಸ್ಪೆಂಡ್ ಮಾಡಿ, ಅವರ ಅನುಭವದ ಮಾತನ್ನು ಕೇಳಿ, ಆಗ ನೀವು ಇನ್ನೂ ಮೋಟಿವೇಶನ್ ಆಗ್ತೀರಾ. ಮತ್ತು ಈ ಒಂದು ಸ್ಟೋರಿ ಇದೆ, ಸ್ಟೋರಿ ಹೇಳಿದ್ರೆ ನನಗೆ ಏನು ಅರ್ಥ ಮಾಡ್ಸೋಕ್ಕೆ ಬರಲ್ಲ, ಆ ಸ್ಟೋರಿಯಿಂದ ಅರ್ಥ ಮಾಡ್ಕೊಂಡು. ಒಂದೂರು ಅಗರ್ಭ ಶ್ರೀಮಂತರ ಒಂದು ಓಣಿ ಇರುತ್ತೆ. ಆ ಓಣಿಯಲ್ಲಿ ಎಲ್ಲರ ಮನೆಗಳು ದೊಡ್ಡ ದೊಡ್ಡದಾಗಿರುತ್ತೆ. ಅಗರ್ಭ ಶ್ರೀಮಂತರು ಅಂದರೆ ದೊಡ್ಡ ದೊಡ್ಡ ಮನೆ, 2 ಅಕ್ಟರ್ 3 ಅಕ್ಟರ್ ಮನೆಗಳಿರ್ತವೆ. ಆ ಮನೆ ಹೊರಗಡೆ ಎಲ್ಲರೂ ಬ್ಯಾಗ್ಸ್ ಇಟ್ಟಿರ್ತಾರೆ. ಆ ಬ್ಯಾಗಲ್ಲಿ ಡೈಲಿ ಹಾಲು ಮಾರೋನು, ಪೇಪರ್ ಹಾಕೋನು 2 ಬ್ಯಾಗ್ ಇರುತ್ತೆ. ಅದರಲ್ಲಿ ಪೇಪರು ಹಾಲು ಹಾಕಿ ಹೋಗ್ಬೇಕಿರುತ್ತೆ. ಡೈಲಿ ಹಾಲು ಮಾರೋನು ಹಾಗೆ ಮಾಡಿ ಹೋಗ್ತಿರ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಒಂದು ಆ ಓಣಿಯಲ್ಲಿ ಅಷ್ಟು ಅಗರ್ಭ ಶ್ರೀಮಂತನ ಮನೆ ಇದು, ಅಷ್ಟು ದೊಡ್ಡ ಮನೆ. ಆ ಮನೆ ಮುಂದೆ ಬ್ಯಾಗ್ ಇರೋದಿಲ್ಲ. ಆ ಹಾಲು ಮಾರೋನು ನಿಂತು ನೋಡ್ತಾನೆ, ಈ ಮನೆ ಮುಂದೆ ಇಷ್ಟು ದೊಡ್ಡ ಮನೆ ಇದೆ, ಒಂದು ಬ್ಯಾಗ್ ಇಲ್ಲಲ್ಲ ಅಂತಂದು ನೋಡ್ತಾನೆ, ನಿಂದಿರ್ತಾನೆ. ಅಣ್ಣಾಗಿರೋ ಒಬ್ಬ ಮುದುಕ ಹೊರಗಡೆ ಬರ್ತಾನೆ. ಬಂದು ಅವಾಗ ಅವನಿಗೆ ಕೇಳಬೇಕು ಕೇಳಬಾರ್ದು, ಒಂದು 20 ರೂಪಾಯಿ ಬ್ಯಾಗ್ ಹಾಕಿಲ್ಲಲ್ಲ ಇವರು ಅಂತ ಕೇಳೋಕೆ ಮುಜುಗರ ಅನ್ಸುತ್ತೆ, ಆದರೂ ಕೇಳಲೇಬೇಕು ಅಂತ ಹಾಲು ಮಾರೋನೆ ಕೇಳ್ತಾನೆ. ಏನು ನೀವೊಂದು 20 ರೂಪಾಯಿ ಬ್ಯಾಗ್ ಹಾಕಿಲ್ಲಲ್ಲ ಹೊರಗಡೆ, ನ್ಯೂಸ್ ಪೇಪರ್ ಮತ್ತು ಹಾಲಿನ ಪ್ಯಾಕೆಟ್ ಹಾಕಿ ಹೋಗೋಕ್ಕೆ ಅಂತ ಕೇಳಿದಾಗ ಅವನು ಅಗರ್ಭ ಶ್ರೀಮಂತ ಹಣ್ಣಾದ ಮುದುಕ ಹೇಳ್ತಾನೆ, ನಾನು ನಿನಗೆ ಬೇಕಾದರೆ 1 ತಿಂಗಳಿಗೆ 2,000 ಎಕ್ಸ್ಟ್ರಾ ಕೊಡ್ತೀನಿ, ನೀನು ನನ್ನ ಮನೆಗೆ ಬಂದು ಪೇಪರು ಹಾಲು ಕೊಟ್ಟು ಹೋಗು ಅಂತ ಕೇಳ್ತಾನೆ. ಆವಾಗ ಹಾಲು ಮಾರೋನು ಯೋಚನೆ ಮಾಡ್ತಾನೆ, ನಾನಿವಾಗ ಇರ್ಲಾರ ಕೆಲಸ ನಾನೇ ಮತ್ತೆ ತಂದ್ಕೊಂಡಂಗಾಯ್ತಲ್ಲ, ಮತ್ತು ನಾನಿವಾಗ ಇವನಿಗೆ ವಾಪಸ್ ಇಲ್ಲಿ ಬಂದು ಕೊಟ್ಟು ಹೋಗೋಷ್ಟಿಗೆ ನನಗೆ ಬೇರೆ ಮನೆಗೆ ಹೋಗೋಕೆ ಟೈಮ್ ಆಗ್ಬಿಡುತ್ತಾ ಅಂತ ಆಗಲ್ಲ ಅಂತ ಹೇಳ್ತಾನೆ ಹಾಲು ಮಾರೋನು. ಆವಾಗ ಅಗರ್ಭ ಶ್ರೀಮಂತ ಅಣ್ಣಾದ ಮುದುಕ ಕೇಳ್ತಾನೆ, ಯಾಕೆ ನಾನೀಗ ಎಕ್ಸ್ಟ್ರಾ ಕೊಡ್ದಂದ್ರೂ ನೀನು ಬಂದು ಕೊಟ್ಟು ಹೋಗಕ್ಕೆ ರೆಡಿ ಇಲ್ಲಲ್ಲ ಅಂತ. ಅವಾಗ ಯಾಕೆ ಈ ಕೇಳಕ್ಕಿಂತನ ಅಂತಂದು ಹಾಲು ಮಾರೋನು ಕೇಳ್ತಾನೆ, ಯಾಕೆ ನೀವು ಬಂದು ಕೊಟ್ಟೋಗಂತ ಹೇಳಕ್ ನಿಂತಿರೋದ. ಅವಾಗ ಆ ಶ್ರೀಮಂತ ಇದ್ದ ಅಣ್ಣನ ಮುದುಕ ಅವನ ಕಥೆಯನ್ನು ಹೇಳ್ತಾನೆ, ನಾನೇನು ಅನಾಥ ಅಲ್ಲ, ನಾನೇನು ಮದುವೆ ಆಗ್ಲಾರ್ದನೂ ಇಲ್ಲ, ನಾನು ನಿಮ್ಮಂಗೆ ಯವನದ ವಯಸ್ಸಿನಲ್ಲಿದ್ದಾಗ ಎಲ್ಲ ಆಸ್ತಿ ಸಂಪಾದನೆ ಮಾಡಿ ನನಗೂ ಒಂದು ಮದುವೆ ಆಯಿತು, ಮಕ್ಕಳಾಯಿತು. ಆ ಮಕ್ಕಳಿಗೆ ಒಬ್ಬನಿಗೆ ಇಂಜಿನಿಯರ್ ಮಾಡಿದೆ, ಒಬ್ಬರಿಗೆ ಡಾಕ್ಟ್ರು ಮಾಡಿದೆ, ಒಬ್ಬನ ಅಮೇರಿಕದಲ್ಲಿ, ಇನ್ನೊಬ್ಬನು ವಿದೇಶಕ್ಕೆ ಕಳಿಸಿದೆ. ಆ ಮಕ್ಕಳು ಒಬ್ಬ ಅಮೇರಿಕದಲ್ಲಿ ಇದ್ದವನಿಗೆ ಫೋನ್ ಮಾಡಿ ಕೇಳಿದರೆ, ಅಪ್ಪ ನಿಮ್ಗೆ ಇಲ್ಲಿ ಊಟ ಅಡ್ಜಸ್ಟ್ ಆಗಲ್ಲ, ನೀನು ಅಲ್ಲೇ ಇದ್ಬಿಡು, ಬೇಕಾದರೆ ಅವರಲ್ಲಿ ವೃದ್ಧಾಶ್ರಮ ಇದ್ದರೆ ನೋಡು, ಅಲ್ಲೇ ನಿಮ್ಗೆ ಕಳಿಸ್ಬಿಡ್ತೀನಿ ಅಂತ. ವಿದೇಶಕ್ಕೆ ಹೋದ ಇನ್ನೊಬ್ಬ ಮಗನ ಕೇಳಿದರೆ, ಅಪ್ಪ ಇಲ್ಲಿ ನಿನಗೆ ನೀರು ಗೀರ ಏನು ಅಡ್ಜಸ್ಟ್ ಆಗಲ್ಲ, ಮತ್ತು ನಿನಗೆ ಬೇಕಾದ್ರೆ ನಾನು ಕೆಲಸದವ್ರನ್ನ ಕಳಿಸ್ತೀನಿ, ನೀನು ಅಲ್ಲೇ ಇದ್ಬಿಡು ಅಂತ. ಆಮೇಲೆ ಆ ತಂದೆ ಅಣ್ಣದ ಮುದುಕ ಮತ್ತೆ ಹಾಲು ಪ್ಯಾಕೆಟ್ ತಂದು ಕೊಡೋನಿಗೆ ಕೇಳಿದ್ನಲ್ಲ, ಅದೇ ನೀನು ನಂಗೆ ಹಾಲು ಪ್ಯಾಕೆಟ್ ತಂದು ಕೊಟ್ಟೋಗೋ ರೂಪದಾಗಾದರೂ ನಾನು ಮಾತಾಡ್ಸ್ದಂಗೆ ಆಗುತ್ತಾ,
ನನಗೂ ಯಾರಾದರೂ ಒಬ್ರು ಮಾತಾಡ್ಸೋರು ಸಿಕ್ಕಂಗಾಗುತ್ತಾ, ಅದಕ್ಕಾಗಿ ನೀನು ನನ್ಗೆ ಬಂದು ಕೊಟ್ಟೋಗಂತ ಕೇಳಿದ್ದು ಅಂತ ಅವನ ಸ್ಟೋರಿ ಕೇಳಿದ ಮೇಲೆ ಹಾಲು ಪ್ಯಾಕೆಟ್ ಮಾರೋರು ನಾನು ಇನ್ಮೇಲೆ ದಿನ ಬಂದು ಹೋಗ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಮಾತು ಅಣ್ಣಾದ ಮುದುಕ ಹೇಳ್ತಾರೆ, ನೀ ದಿನ ಬಂದು ಹೋಗ್ತೀಯಲ್ಲಪ್ಪ, ನಿಂಗೆ ನಾನೊಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ನಾನು ಇದ್ರೆ ಮಾತಾಡ್ಸು, ನಾನೇನಾದರೂ ಸತ್ತೋಗಿದ್ರೆ ಆ ನಂಬರಿಗೆ ಫೋನ್ ಮಾಡಿ ಈಗ ನೀವಿರುವ ಉನ್ನತ ಸ್ಥಾನಕ್ಕೆ ಮತ್ತು ಈಗ ನೀವು ಅಲ್ಲಿ ಅಮೇರಿಕದಲ್ಲಿರೋದಕ್ಕೆ ಕಾರಣನಾದ ನಿಮ್ಮ ತಂದೆ ಸತ್ತೋಗಿದ್ದಾರೆ ಅಂತ ಒಂದು ಮಾತು ಹೇಳೋರಿಗೆ ಆಗ ಅವ್ರು ಬರ್ತಾರೆ ಅಂತಂದು ಹೇಳ್ತಾನೆ. ಆ ತಂದೆ ಎಲ್ಲವನ್ನು ಕೊಟ್ಟ ಆ ಮಕ್ಕಳಿಗೆ ಅವನು ಏನನ್ನು ಮಿಸ್ ಮಾಡಿದ ಅವನಿಗೆ ಕಲಿಸೋದಂದರೆ ಅವನು ಸಂಸ್ಕಾರವನ್ನು ಕಲಿಸ್ಲಿಲ್ಲ. ಆವಾಗ ಅವನಿಗೆ ಅರಿವಾಯಿತು, ನಾನು ನನ್ನ ಮಕ್ಕಳಿಗೆ ಸಂಸ್ಕಾರ ಕಲಿಸೋದ್ರಲ್ಲಿ ತಪ್ಪು ಮಾಡಿದ್ದೇನು, ಅದಕ್ಕಾಗಿ ನನ್ನ ಮಕ್ಕಳು ಇವಾಗ ನನ್ನ ಮಕ್ಕಳಿಗೆ ನಾನೇ ಬೇಡವಾದೆ ಆ ಥರ ಅಣ್ಣದ ಮುದುಕ ಅನ್ಕೊಂತಾನೆ ಅವಾಗ. ಆಮೇಲೆ ಅದಕ್ಕೆ ಯಾವತ್ತು ಮಕ್ಕಳೇ ಆದರೂ ತಂದೆ ತಾಯಿನ ದೂರ ಮಾಡಬಾರ್ದು, ಯಾವುದೇ ತಂದೆ ತಾಯಿ ಆದರೂ ಮಕ್ಕಳನ್ನ ದೂರ ಮಾಡಬಾರ್ದು. ನಾನಿಷ್ಟು ಉನ್ನತ ಸ್ಥಾನಕ್ಕೆ ಕಾರಣನಾದ ಎಲ್ಲ ಶಿಕ್ಷಕರಿಗೂ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಜೋರಾದ ಚಪ್ಪಾಳೆ ತಟ್ಟಬೇಕು. ನಾನು ಹೇಳಿದ ಮಾತಿಗೆ ಎಲ್ಲರೂ ಕ್ಲಾಪ್ ಹಾಕಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ 10ನೇ ತರಗತಿ ಇರಲಿ 6th ಇರಲಿ ಯಾರೇ ಇರಲಿ, ಇವತ್ತು ಏನು ಮಾಡಿದ್ದಾರೆ ಅದನ್ನು ಓದಿದರೆ ಸಾಕು. ಇನ್ನು ಎಕ್ಸ್ಟ್ರಾ ಪರಿಶ್ರಮ ಪಡಬೇಕಾಗಿತ್ತಂದರೆ ಅದನ್ನು ಮಾಡಿದರೆ ಸಾಕು. ಅವ್ರಿಗೆ ಆಲ್ಮೋಸ್ಟ್ ಸ್ಟಡಿ ಅವರ್ಸ್ ಅಂತ ಇರುತ್ತೆ, ಆ ಸ್ಟಡಿ ಅವರ್ನಲ್ಲಿ ಹರಟೆ ಹೊಡಿಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು, ಮತ್ತು ಯಾವುದ್ಯಾವುದೋ ತಲೆ ಕೆಡಿಸ್ಕೊಂತ ಕೊಡಬಾರ್ದು. ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ನಾವು ಏನು ಓದ್ತಿದ್ದೀವಿ ಅದ್ರ ಮೇಲೆ ಮಾತ್ರ ಇರಬೇಕು. ಮತ್ತು ಇವಾಗ 10th ಅದಿರಂದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಇರ್ತವೆ. ಈ ಚಾಪ್ಟ್ರಿಂದ ಇಷ್ಟು ಓದಿದರೆ ಇಷ್ಟು ಮಾರ್ಕ್ಸ್ ಬರ್ತಾವಂತ ಎಲ್ಲ ಟೀಚರ್ಸ್ ಹೇಳಿರ್ತಾರೆ. ಅದನ್ನು ಓದಿದರೆ ಫಿಕ್ಸ್ ಅದೇ ಬರೋದು. ವರ್ಷ ಬಂದಿರೋದನ್ನೇ ಬಿಟ್ಟು ಬೇರೆ ಏನು ತೆಗೆಯೋದಿಲ್ಲ. ಇವಾಗ 10th ಇವಾಗ ನಾವು ಮುಂದೆ ಹೋದಂಗೆಲ್ಲ 10th ಏನೋ ಈಸಿ ಇತ್ತು. 10th ಇನ್ನೂ ಪಾರ್ಟ್ 1 ಪಾರ್ಟ್ 2 ಅಂತ ಓದೇ ಬುಕ್ನೇ, ಅದರ ಡಬಲ್ ಬುಕ್ನೇ ನಾವು ಒಂದೇ ಸೆಮಿಸ್ಟ್ರಿಗೆ ಫಸ್ಟ್ PU ಓದ್ಬೇಕಾಗುತ್ತೆ. ಮತ್ತು ಇವಾಗ 9th ಏನು ಕಲ್ತಿರ್ತೀರಲ್ಲ ಅದೇ ಫಸ್ಟ್ PUCಲಿದೆ. 9th ಒಂದು ಬೇಸ್ಮೆಂಟ್ ಮನೆ ಕಟ್ಟಕ್ಕೆ ಬುನಾದಿ ಇದ್ದಂಥ 9th, ಇವಾಗ ಅದು ಮನೆ ಕಟ್ಟಬೇಕಂದ್ರೆ ಫಸ್ಟ್ PUC ಆಗಬೇಕು, ಆ ಥರ ಇರುತ್ತೆ. ಮತ್ತು ಇನ್ನೂ ಒಂದು ಉದಾಹರಣೆ ಕೊಡೋದಾದರೆ, ಟೀಚರ್ಸ್ ಇವಾಗ ನಿಮ್ಗೆ ಯಾರಿಗಾದ್ರೂ ಅಡುಗೆ ಮಾಡೋಕ್ಕೆ ಬರುತ್ತಾ? ಅಡುಗೆ ಯಾರಿಗೂ ಪಾಠ ಮಾಡೋಕ್ಕೂ ಬರಲ್ಲ. ಅದೇ ರೀತಿ ಊಟ ಮಾಡೋಕ್ಕೆ ಬರುತ್ತಾ ಎಲ್ಲರಿಗೂ? ಅದೇ ಥರ ಓದೋದು ಮಾಡಬೇಕು. ಮತ್ತು ನಾನು ಇವಾಗ ಓದ್ತಿರೋದು SKR ಕೆಂದುಳ್ಳಿ ರಾಮಣ್ಣ PU ಕಾಲೇಜ್ ಅಂತ. ಅಲ್ಲಿ ನನಗೆ ಇದೇ ಥರ ಇಲ್ಲಿ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅಲ್ಲಿ ಅದೇ ನನಗೆ 10th ಹೇಗಿದ್ದು ಫಸ್ಟ್ PU ಅದೇ ಆಗಿತ್ತು, ಅದೇ ನನ್ನ ಫೀಲ್. ಎಲ್ಲ ಟೀಚರ್ಸು ಹಾಗೆ ಸಪೋರ್ಟ್ ಮಾಡ್ತಾರೆ, ಪ್ರಿನ್ಸಿಪಲ್ ಸರ್ ಆಗಲಿ, ವಾರ್ಡನ್ ಆಗಲಿ, ಮತ್ತು ಇನ್ನೂ ಎಕ್ಸ್ಟ್ರಾ ಸರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಂಗೆ ಇಲ್ಲಿ ಬರಬೇಕಂದ್ರೂ ಅವರು ಒಂದಿನ ಕಳಿಸೋದಕ್ಕೂ ಎಷ್ಟು ಹಿಂದೆ ಮುಂದೆ ನೋಡಿದ್ರು, ನಿಮ್ಮ ಕ್ಲಾಸ್ ಮಿಸ್ ಆಗ್ತಾವೆ ಕಳಿಸೋದಕ್ಕೆ ಅಂದರೂ ಅದೆಲ್ಲ ಮಾಡಿ ವಾಪಸ್ ಇಲ್ಲಿಗೆ ಬರಬೇಕಾಯ್ತು. ಅಲ್ಲಿ ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟಿವ್ ಮಾಡ್ತಾರೆ. ನಮ್ಮ ಗುರಿ ಮುಟ್ಟೋಕ್ಕಂತೂ ಸಪೋರ್ಟ್ ಎಲ್ಲರೂ ಮಾಡ್ತಿರ್ತಾರೆ. ನೀವು ಏನಾದರೂ ಸಾಧಿಸ್ಬೇಕಂತ ಇತ್ತಂದರೆ ನೀವು ಸಾಧಿಸೋಕೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಕು, ಅದರಿಂದ 100 ಜನ ಬರ್ತಾರೆ. ಒಂದು ದೀಪ ಇದೆ ಅಂದರೆ ಆ ದೀಪದ ಬೆಳಕಿಗೆ ಕಾಣುವ ಜನರು ಇಲ್ಲಿ ಕುಂತಿರ್ತಾರಲ್ಲ, ಈ ಟೀಚರ್ಸ್ ಎಲ್ಲರೂ ದೀಪದ ಬೆಳಕಿಗೆ ಕಾಣುವ ಜನರು ಇರ್ತಾರೆ. ಅದ್ರ ಹಿಂದೆ ಮಾತ್ರ 1000 ಜನ ಇರ್ತಾರೆ. ನಮ್ಗೆ ಒಂದು ಮಾತು ಕಲಿಸ್ತಾರಲ್ಲ, ನಮ್ಮ ದಿನನಿತ್ಯದಲ್ಲಿ ಒಂದು ಪಾಠ ಕಲಿತೀವಂದರೆ ಅದನ್ನು ನಾವು ಅಳವಡಿಸ್ಕೋಬೇಕು. ಇವಾಗಿರೋದನ್ನ ಎಂಜಾಯ್ ಮಾಡ್ತಾರೆ, ಬಟ್ ಅಪ್ಲೈ ಮಾಡಲ್ಲ. ಇವಾಗ ಯಾರಾದರೂ ಒಬ್ಬ ಅಧಿಕಾರಿ ಪೊಲೀಸ್ ಆಗಿ ಇಲ್ಲಿ ಬಂದು ನಿಮಗೆ ಮೋಟಿವ್ ಮಾಡಿದ್ನಂದ್ರೆ ಅದನ್ನು ನಾನು ಹಂಗೆ ಆಗಬೇಕು ಅಂತ ಎಂಜಾಯ್ ಮಾಡ್ತೀರಿ, ಅದನ್ನು ನೀವು ಅಪ್ಲೈ ಮಾಡ್ತೀನಲ್ಲ. ನೀವು ಅದನ್ನು ಅಪ್ಲೈ ಮಾಡ್ಕೊಳೋವರೆಗೂ
ಅವ್ರ ಥರ ಆಗೋಕ್ಕಾಗಲ್ಲ. ಯಾವತ್ತೂ ಕುಂತಲ್ಲೇ ಕನಸು ಕಾಣಬೇಡಿ. ಆ ಕನಸು ಇವಾಗ ಯಾವ್ದಾದ್ರು ಚಾಪ್ಟರ್ ಮಾಡಿದಂದ್ರೆ ಅದು ನಿಮ್ಮ ತಲೆಯಲ್ಲಿ ಮೆಮೊರೈಸ್ ಆಗ್ತಿರ್ಬೇಕು, ನಿಮ್ಮ ಕನಸಲ್ಲ. ನಿಮ್ಮ ಕನಸು ನೀವು ಹಂಗೆ ಯೋಚನೆ ಮಾಡ್ಕೊಂಡು ಕೂಡಿ ಹಂಗೇ ಇರ್ತೈತೆ ಅದು. ನೀವು ಮುಂದೆ ಎಷ್ಟು ಮುಂದೆ ಹೋದ್ರೂ ಆ ಕನಸು ಹಂಗೇ ಕಾಣ್ತಿರ್ತೀರಿ. ಅದೇ ಚಾಪ್ಟರ್ ಮಾಡಿದ್ದನ್ನ ರಿವೈಸ್ ಮಾಡಿ. ರಿವಿಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಧನ್ಯವಾದ.